Hello everyone, welcome back to my YouTube channel. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ನಾನು ಡಿಜಿಟೆಕ್ಕಿಂದ LED ರಿಂಗ್ ಲೈಟ್ ತೊಗೊಂಡೆ. ಇದು ಬಂದು 18 ಇಂಚ್ ಸ್ಟ್ಯಾಂಡ್ ಇದೆ. ಸೊ ಕನ್ನಡದಲ್ಲಿ ಇದೊಂದು ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇದು ನಾನು ಅಮೆಝಾನಿಂದ ಬುಕ್ ಮಾಡಿದ್ದು. ಪ್ಯಾಕೇಜಿಂಗ್ ಬಂದು ಹೀಗಿದೆ. ಸೊ ಬನ್ನಿ ಇದರೊಳಗಡೆ ಏನೇನಿದೆ ಅಂತ ನೋಡೋಣ. ಇದರೊಳಗಡೆ ಇದೊಂದು ಬಾಕ್ಸ್ ಇದೆ. ಇದೊಂದು ನೀಟಾಗಿ ಬಾಕ್ಸಲ್ಲಿ ಪ್ಯಾಕೇಜಿಂಗ್ ಮಾಡ್ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದ್ರೊಳಗಡೆ ಇನ್ನೇನು ಇಲ್ಲ. ಇದು ನೋಡೋಣ ಸೈಡಲ್ಲಿ ಇರೋಣ. ಸೊ ಇದೆರಡರಲ್ಲಿ ಫಸ್ಟ್ ಓಪನ್ ಮಾಡೋಣ. ಇದು 9 ಫೀಟ್ ಸ್ಟ್ಯಾಂಡ್ ಅಂತ ಇದೆ ಇದ್ಮೇಲೆ. ಬಂದು ಈ ಥರ ಇದೆ. ಇದು ಓಪನ್ ಮಾಡಿದ್ರೆ ಮೇ ಬಿ ಒಂದಿಷ್ಟು ಹೈಟ್ ಬರ್ಬೋದು. ಸೊ ಇದೊಂದು ಆಮೇಲೆ ಓಪನ್ ಮಾಡೋಣ. ಇದ್ರ ಜೊತೆ ಇದನ್ನು ಓಪನ್ ಮಾಡಿಬಿಡೋಣ. ಪ್ಯಾಕೇಜಿಂಗ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಂದು ಕವರ್ ಇದು ಕವರಿಂಗ್ ಲೈಟು ಎಲ್ಲ ಮಾಡೋಣ. ಇದರಲ್ಲೊಂದು ಪೌಚ್ ಕೊಟ್ಟು ಇದರಲ್ಲಿ ಫುಲ್ ಆಕ್ಸೆಸರೀಸ್ಗಳು ಕೊಟ್ಟಿದ್ದಾರೆ. ಆಕ್ಸೆಸರೀಸ್ಗಳೆಲ್ಲ ಇದೆ ಇದರೊಳಗೆ. ಸೊ ಇದು ವೈರ್ ಇದೆ, ಮೊಬೈಲ್ ಹೋಲ್ಡರು, ಆಮೇಲೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ರಿಮೋಟು ಅಷ್ಟು ಇದೆ ಇದು. ಸೊ ಆಲ್ರೆಡಿ ಸ್ಟ್ಯಾಂಡನ್ನು ಹೀಗೆ ಓಪನ್ ಮಾಡಿ ಇಟ್ಟಿದ್ದೀನಿ. ಫುಲ್ ಓಪನ್ ಮಾಡಿದ್ರೆ ಈ ಥರ ಲೆಂತ್ ಬರುತ್ತೆ. ಆ್ಯಂಡ್ ಇದನ್ನು ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡಿ, ಬಿಕಾಸ್ ಒಂದೇ ಸತಿ ಹಿಂಗೆ ಪಾಪಪ್ ಆಗಿಬಿಡುತ್ತೆ. ನೀವೇ ನೋಡ್ಬೋದು. ಆ್ಯಂಡ್ ಲೆಂತ್ ಬಂದು ಈ ತನಕ ಹಾಕೋಬೋದು, ಬಟ್ ನಮ್ಗೆ ಇಷ್ಟಕ್ಕೆ ಸಾಕು. ಆಮೇಲೆ ಹೀಗೆ ಲಾಕ್ ಪ್ರೆಸ್ ಮಾಡೋದು ಇದನ್ನು ಸ್ಟ್ಯಾಂಡ್ ಕೂರಿಸ್ಕೊಂಡು. ಇಷ್ಟ. ಸೊ ಇದನ್ನು ಇಲ್ಲಿ ಹೀಗೆ ಫಿಕ್ಸ್ ಮಾಡೋಕ್ಕಿದೆ. ಹಿಂದ್ಗಡೆ ಕೊಟ್ಟಿರೋದನ್ನ ಓಪನ್ ಮಾಡ್ಕೋಬೇಕು ಫಸ್ಟು. ಫುಲ್ ಹೀಗೆ ಕೂರಿಸ್ಕೊಂಡು ಕರೆಕ್ಟಾಗಿ ಹಿಂದೆ ಈ ಥರ ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ಇಷ್ಟಕ್ಕೆ ಬೇಕು ಅಷ್ಟು. ಆ್ಯಂಡ್ ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾರೆ. ಈ ಸ್ಕ್ರೂ ಬಂದು ಲೈಕ್ ಇದನ್ನು ಲೂಸ್ ಮಾಡಿಕೊಂಡು ನಾವು ಹೆಂಗೆ ಬೇಕೋ ಹೀಗೆ ಬೆಂಡ್ ಮಾಡ್ಕೊಳೋ ಥರ. ಇಷ್ಟಕ್ಕೆ ಬೇಕು ಅಂದ್ರೆ ಸ್ಟ್ರೈಟ್ ಬೇಕು ಅಂದರೆ ಸ್ಟ್ರೈಟು, ಇಲ್ಲ ಈ ಥರ ಬೆಂಡ್ ಮಾಡ್ಕೊಂಡು ಕೆಳಗಡೆ ಏನಾದರೂ ವೀಡಿಯೋ ಮಾಡಿಬೇಕು ಅಂತಂದರೆ ಈ ಥರ ಇಲ್ಲಿ ವೀಡಿಯೋ ಮಾಡ್ಕೋಬೋದು. ಸದ್ಯಕ್ಕೆ ಸ್ಟ್ರೈಟ್ ಇರಲಿ. ಸೊ ಇಲ್ಲಿ ಹೈಟ್ ಅಡ್ಜಸ್ಟ್ ಮಾಡ್ಕೊಬೇಕು ಅಂದರೆ ಮತ್ತೆ ಇದನ್ನು ಓಪನ್ ಮಾಡಿ ಹಾಕಿ ಮತ್ತೆ ಹಿಂಗೆ ಕ್ಲೋಸ್ ಮಾಡೋದು. ಇಷ್ಟು ಬಂದು ಇದನ್ನು ಹಿಂಗೆ ಫಿಕ್ಸ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಇಲ್ಲಿ 2 ಮೋಡ್ ಕೊಟ್ಟಿದ್ದಾರೆ, ಲೈಟ್ ಇದನ್ನು ಮಾಡೋದು ಅಂತ. ಸೊ ನಾನು ನಿಮಗೆ ಅದನ್ನು ವೈರ್ ಕನೆಕ್ಟ್ ಮಾಡಿ ಆಮೇಲೆ ತೋರಿಸ್ತೇನೆ. ಜಸ್ಟ್ ಸ್ಟ್ಯಾಂಡಿಂದ ಇವಾಗ ಇಷ್ಟು ಲುಕ್ ಬಂದುಬಿಟ್ಟು ಹೀಗಿದೆ. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ ಬಂದುಬಿಟ್ಟು ಔಟ್ಪುಟ್ ಪವರ್ ಬಂದುಬಿಟ್ಟು 60 ವಾಟ್ ಇದೆ. ಆ್ಯಂಡ್ ಲುಮಿನೆನ್ಸ್ ಬಂದು 5400 LM ಇದೆ. ಆ್ಯಂಡ್ ಫ್ಲಾಶ್ ಇಂಡೆಕ್ಸ್ ಬಂದುಬಿಟ್ಟು RA > 97 ಇದೆ. ಆ್ಯಂಡ್ ನೆಕ್ಸ್ಟು ಇನ್ಪುಟ್ ರೇಂಜ್ ಬಂದು 90 ಇಂದ 265 ವಾಟ್ ಇದೆ. ಆ್ಯಂಡ್ ಕಲರ್ ಟೆಂಪ್ರೇಚರು 3200 ಇಂದ 5600 K ತನಕ ಇಟ್ಕೊಬೋದು. ಆ್ಯಂಡ್ LED ಕ್ವಾಂಟಿಟಿ ಬಂದು ಅಂದರೆ ಇಲ್ಲಿ ಎಷ್ಟು ಲೈಟ್ ಒಳಗೆ ಎಷ್ಟು ಲೈಟ್ ಹಾಕಿದ್ದಾರೆ ಅಂದರೆ 480 ಪೀಸಸ್ ಹಾಕಿದ್ದಾರೆ ಅಂತ. ನೆಕ್ಸ್ಟ್ ಇಲ್ಲಿ 2 USB ಪೋರ್ಟಲ್ ಕೊಟ್ಟಿದ್ದಾರೆ. ಅಂದರೆ ಲೈಕ್ ಮೊಬೈಲು ಏನಾದರೂ ಹಾಕಿದಾಗ ಚಾರ್ಜಿಂಗಿಗೆ ಏನಾದರೂ ಇತ್ತು ಅಂದಾಗ ಹಾಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ವೈರ್ ಕೊಟ್ಟಿದ್ದಾರೆ LED ಲೈಟ್ ಕನೆಕ್ಟ್ ಮಾಡಲಿಕ್ಕೆ. ಸೊ ಅದ್ರದ್ದು ಇಲ್ಲಿ ಬಂದರೆ ಇಲ್ಲಿ ಕನೆಕ್ಟ್ ಮಾಡಿ ಸೊ ನೀಟಾಗಿ ಕನೆಕ್ಟ್ ಮಾಡಿ ವೈರನ್ನು ಇಲ್ಲಿ ಹಾಕೋದು. ಸೊ ಲೈಟ್ ಎಷ್ಟು ಬಂತು ಅಂತ ಸೊ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಈ ಕಡೆ ಬಂದುಬಿಟ್ಟು ಬ್ರೈಟ್ನೆಸ್ ಜಾಸ್ತಿ ಮಾಡೋದು ಮತ್ತು ಕಮ್ಮಿ ಮಾಡೋದು ಇದೆ.
ಆ್ಯಂಡ್ ಇದು ಕಲರ್ ಟೆಂಪ್ರೇಚರು ಫುಲ್ ಬೇಕು ಅಂದರೆ ಫುಲ್ ಇಟ್ಕೊಬೋದು, ಇಲ್ಲ ನಮಗೆ ಲೈಟ್ ಬೇಕು ಅಂದರೆ ಲೈಟ್ ಇಟ್ಕೊಬೋದು. ಆ್ಯಂಡ್ ಕಲರ್ ಟೆಂಪ್ರೇಚರ್ ಇದರಲ್ಲಿ ಮತ್ತು ಬ್ರೈಟ್ನೆಸ್ ಮಾಡ್ಬೋದು, ಬ್ರೈಟ್ನೆಸ್ ಫುಲ್ ಬ್ರೈಟ್ನೆಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಮತ್ತೆ ಇದು ಬಂದು LED ಫೀಚರ್ಸ್ ಬಂದು ಇದು. ಆ್ಯಂಡ್ ಅವರು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಅಂತ ಈ ಥರ ಸ್ಮಾಲ್ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ನಂಗೆ ಇದ್ರಲ್ಲಿ ಅಷ್ಟೊಂದು ಏನು ಸ್ಪೆಸಿಫಿಕೇಷನ್ ಇಲ್ಲ ಆ್ಯಕ್ಚುಲಿ, ನೀವು ನೋಡ್ಬೋದು. ಲಾಸ್ಟಲ್ಲಿ ಒಂದು ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಏನು ನೋಟಿಸ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಅನ್ಆಥರೈಸ್ಡ್ ಆ್ಯಂಡ್ ಮಾಡಿಫಿಕೇಷನ್ ಅಂದರೆ ಇದ್ರದ್ದು ಏನೇನು ಇದ್ರದ್ದು ನೋಟಿಸ್ ಏನೇನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. 12 ಇಯರ್ ಏಜ್ ಚಿಲ್ಡ್ರನ್ ಇಂದ ಅವೇ ಇಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇದು ಇನ್ಸ್ಟ್ರಕ್ಷನಲ್ಲಿ ಇನ್ನೇನೂ ಇಲ್ಲ. ಆ್ಯಂಡ್ ಇದಕ್ಕೊಂದು ರಿಮೋಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರಿಮೋಟಲ್ಲಿ ಬಂದುಬಿಟ್ಟು 2 ಇದು ಕೊಟ್ಟಿದ್ದಾರೆ. ಇಲ್ಲಿ ಏನು 2 ಇದೆಯೋ ಅದೇ ಥರ ಇಲ್ಲಿದೆ. ಸೊ ಈ ಥರ ಈ ಕಡೆದನ್ನು ಮೈನಸ್ ಮಾಡಿದ್ರೆ ನಿಮಗೆ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಲಸ್ ಮಾಡಿದ್ರಿ ಅಂತ ಅಂದರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಸೆಕ್ಷನ್ಸು ಇದರಲ್ಲಿ ರಿಮೋಟಲ್ಲಿ ಸುಮಾರು ಕೊಟ್ಟಿದ್ದಾರೆ. ಇದು ಆನ್ ಆ್ಯಂಡ್ ಆಫ್ ಕೊಟ್ಟಿದೆ, ಇದು ಆಫ್ ಆಯಿತು. ನೆಕ್ಸ್ಟು ಮತ್ತೆ ಆನ್ ಮಾಡೋದು. ಇದರಲ್ಲೂ ಅಷ್ಟೇ ಟೆಂಪ್ರೇಚರ್ನ ರೆಡ್ ಕಲರಲ್ಲಿ ನೈಟ್ ಟೆಂಪ್ರೇಚರ್, ಮಾರ್ನಿಂಗ್ ಟೆಂಪ್ರೇಚರ್ ಅಂತೆಲ್ಲ ಇರುತ್ತಲ್ಲ ಅದನ್ನು ಚೇಂಜ್ ಮಾಡ್ಕೊಳೋದು. ಬ್ರೈಟ್ನೆಸ್ಸು ಇದು ಬಂದುಬಿಟ್ಟು ಮೋಡ್ ಚೇಂಜ್ ಮಾಡೋಕ್ಕೆ, ಇದು ಬಂದು ಬ್ರೈಟ್ನೆಸ್ಸನ್ನು ಫುಲ್ಲು ಕಮ್ಮಿ ಮಾಡ್ಬೋದು. ಸೊ ಇವಾಗ ನಾನು ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಆಫ್ ಮಾಡಿದ್ರೆ ನನ್ನದು ನಾರ್ಮಲ್ ಲೈಟಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಆನ್ ಮಾಡಿದೆ ಅಂತ ಅಂದರೆ ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬ್ರೈಟ್ನೆಸ್ ಜಾಸ್ತಿ ಮಾಡಿದೆ ಅಂತ ಅಂದರೆ ಇಷ್ಟು ಫುಲ್ ಕಂಪ್ಲೀಟ್ ಡಿಫ್ರೆನ್ಸ್ ಆಗುತ್ತೆ. ಇದರಲ್ಲೂ ಅಷ್ಟೇ ಈ ಥರ ಬರುತ್ತೆ. ಸೊ ನೀವು ಇವಾಗ ನೋಡ್ತಿರೋದು ಜಸ್ಟ್ ರೂಮ್ ಲೈಟಲ್ಲಿ ಎಷ್ಟು ಬರುತ್ತೋ ಅಷ್ಟು. ಸೊ ಇದನ್ನು ಆನ್ ಮಾಡಿ ತೋರಿಸಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೋಡಿ ಇಷ್ಟು ಬ್ರೈಟ್ನೆಸ್ ಆಗಿ ಮಾಡ್ಕೋಬೋದು. ಆವಾಗಲೇ ನೀವು ಸ್ಪೆಸಿಫಿಕೇಷನ್ ತೋರಿಸಿದ್ದೀನಿ. ನಾನು ಆ್ಯಕ್ಚುಲಿ ತೊಗೊಂಡಿರೋದು ಡಿಜಿಟೆಕ್ಕಿಂದು DLR 18RT C9 ಅಂತ ಏನೋ ಬರುತ್ತೆ. ನೀವು ಅಮೆಝಾನಲ್ಲಿ ಚೆಕ್ ಮಾಡ್ಕೋಬೋದು. ಸುಮಾರು ವೇರಿಯಂಟ್ ಇದೆ, ಸ್ಟ್ಯಾಂಡ್ ವೈಸ್ ಆಗಲಿ ಎಷ್ಟು ಲೆಂತ್ ಬೇಕು ಎಲ್ಲದು ನಿಮಗೆ ಪ್ರೈಸ್ ರೇಂಜಿಂದ ನೀವು ಚೆಕ್ ಮಾಡ್ಕೊಬೋದು ಏನೇನು ಬಂದಿದೆ ಅಂತ. ನಾನು ತೊಗೊಂಡಿರೋದನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಡಿಜಿಟೆಕ್ಕನ್ನು ಏನು ಪ್ರಿಫರ್ ಮಾಡಿದೆ ಅಂತ ಅಂದರೆ ರಿವ್ಯೂಸ್ಗಳು ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ವೇರಿಯಂಟ್ಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರು ಇದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ನಾನು ಹಾಗಾಗಿ ತೊಗೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.